ಆರೋಗ್ಯಕರವಾದ ಭೇಟಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟೊಂದು ದಿನ ಒಂಥರ ಒಂದು ಕಹಿಯಾದ ಒಂದು ಏನೇನು ಅನುಭವಗಳು ಆಗಿತ್ತು ಅದನ್ನು ಸ್ವಲ್ಪ ಒಂದು ಮಟ್ಟಿಗೆ ಮಾತಾಡಿ ಒಂದು ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋ ಅಂಥ ಸಂದರ್ಭನಾದರೂ ಆಯಿತು. ಸೊ ಅದು ವೆಲ್ಕಮ್ ಮೂವ್. ಅದು ಮೇಡಮ್, ಭವಿಷ್ಯದ ರಾಜಕಾರಣದ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಅಂದರೆ ಇವಾಗ ನೀವು ನನಗೆ ಸಪೋರ್ಟ್ ಮಾಡಿ ಮುಂದೆ ಟೈಮ್ ಬಂದರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ರಾಜಕಾರಣಕ್ಕೆ, ಅಂದರೆ ಮಂಡ್ಯದಲ್ಲಿ ಇರ್ಬೋದು, ಆ ಥರ ಏನಾದ್ರು ನೋಡಿ, ಎಲ್ಲ ಡೀಟೇಲ್ಸು ನಾನು ಇವತ್ತು ಇಲ್ಲಿ ಹೇಳೋ ಅಂಥದ್ದಲ್ಲ. ಒಂದು ನೀವು ಅವ್ರ ಸಹಕಾರ ಕೇಳಿದ್ದಾರೆ, ನಾವು ಮಾತಾಡಿದ್ದು ಮೇನು ಈ ಒಂದು ಎಲೆಕ್ಷನ್ ಬಗ್ಗೆ. ಅದನ್ನು ಬಿಟ್ಟರೆ ಭವಿಷ್ಯದಲ್ಲಿ ನಾನು ಏನಾಗಬೇಕು ಏನು ಅನ್ನೋದು ನಾನು ಚರ್ಚೆ ಮಾಡಬೇಕಾಗಿರೋದು ಬೇರೆ ಕಡೆ, ಇಲ್ಲಲ್ಲ. ನನ್ನ ಪಕ್ಷದ ಜೊತೆಲೆ ನಾನು ಚರ್ಚೆ ಮಾಡಬೇಕಾಗಿದೆ. ಅದು ಇನ್ನೊಂದು ರೌಂಡ್ ಚರ್ಚೆ ನಾನು ಮಾತಾಡ್ತೀನಿ. ಅದನಂತರ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇನ್ನು ಒಂದು ರೌಂಡ್ ಚರ್ಚೆ ನಾನು ನಡೆಸಬೇಕಾಗಿದೆ. ನನಗೂ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಡೌಟ್ಸ್ ಇದೆ ಮೈಂಡಲ್ಲಿ, ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಅದಾದಮೇಲೆ ಖಂಡಿತ ನನಗೆ ಒಂದು ಸ್ಪಷ್ಟತೆ ಬರುತ್ತೆ. ಅಲ್ಲ, ಮೋದಿ ಅವರ ಪರವಾಗಿ ಖಂಡಿತ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಖಂಡಿತ ದೇಶಕ್ಕೆ ಆಮೇಲೆ ಜಗತ್ತೇ ಮೆಚ್ಕೊಂಡಿರೋ ನಾಯಕ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಿನ್ನೆನೆ ಕೇಳಿದ್ವಿ. ಅಲ್ಲ, ಬಿಜೆಪಿಗೆ ಆಫರ್ ಬಿಜೆಪಿ ಪಕ್ಷದಿಂದ ಬರಬೇಕು, ಬೇರೆ ಪಕ್ಷದಿಂದ ಹೆಂಗ್ ಬರುತ್ತೆ? ಅಧಿಕೃತವಾಗಿ ಸೇರ್ಪಡೆ ಮಾಡಿ. ಅಲ್ಲ, ಅದು ಪಕ್ಷದ ಲೀಡರ್ಸ್ ಖಂಡಿತ ಕೇಳಿರ್ತಾರಲ್ವಾ. ಇಲ್ಲಾಂದ್ರೆ ಇಷ್ಟು ದೂರಕ್ಕೆ ಬರ್ತಿತ್ತ ಮಾತು ಕೇಳಿದ್ದಾರೆ.